ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಾಕ್ಲೇಟ್ ಹಾಗೂ ಬನಾನಾ ಮಿಲ್ಕ್ ಶೇಕ್ ಮಾಡ್ತಿದ್ದೇನೆ. ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಹಾಗೆಯೇ ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗಿದ್ರೆ ಇವತ್ತಿನ ರೆಸಿಪಿ ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡಲಿಕ್ಕೆ ನಾನಿಲ್ಲಿ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಗೊಳ್ಬೋದು. ನಾನಿಲ್ಲಿ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಇಟ್ಕೊಳ್ತಿದ್ದೇನೆ. ನೋಡಿ, ಇಲ್ಲಿ ಈಗ ಬಾಳೆಹಣ್ಣಿದ್ದು ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ನಂತರ ಅದರ ಮೇಲ್ಗಡೆ ಕೆಲವು ಬಾಳೆಹಣ್ಣೆಲ್ಲ ಒಂದು ಸ್ವಲ್ಪ ಕಪ್ಪಾಗಿರ್ತದೆ, ಅದನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಸಿಪ್ಪೆ ತೆಗೆದಂತಹ ಬಾಳೆಹಣ್ಣನ್ನು ಅದಕ್ಕೆ ಹಾಕಿಕೊಳ್ತಿದ್ದೇನೆ. ನಾನಿಲ್ಲಿ ಒಂದು ಅರ್ಧ ಕ್ವಾಂಟಿಟಿಯನ್ನು ಹಾಕಿಕೊಳ್ತಿದ್ದೇನೆ. ನಂತರ ಎರಡನೇ ಸಲ ಹಾಕಿಕೊಳ್ಳುವ, ಒಮ್ಮೆಲೆ ಮಿಕ್ಸಿಯಲ್ಲಿ ಆಗೋದಿಲ್ಲ. ಹಾಗಾಗಿ ನೋಡಿ, ಇಷ್ಟು ಬಾಳೆಹಣ್ಣನ್ನು ಈಗ ಹಾಕಿಕೊಂಡಿದ್ದೇನೆ. ಅದನ್ನು ನಂತರ ಹಾಕುವ. ನಂತರ ಇದಕ್ಕೆ ನಾನಿಲ್ಲಿ ಸಕ್ಕರೆ ಹಾಕಿಕೊಳ್ಬೋದು. ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಿಕೊಳ್ತಿದ್ದೇನೆ. ಸಕ್ಕರೆ ಕೂಡ ಹಾಕಿಕೊಳ್ಬೋದು. ನೋಡಿ, 2 ಟೇಬಲ್ ಸ್ಪೂನ್ನಷ್ಟು ಕಲ್ಲು ಸಕ್ಕರೆಯನ್ನು ನಾನಿಲ್ಲಿ ಹಾಕಿಕೊಂಡಿದ್ದೇನೆ. ಬಾಳೆಹಣ್ಣು ಹಾಗೆಯೇ ಸಕ್ಕರೆ. ನಂತರ 1 ಗ್ಲಾಸಿನಷ್ಟು ಕುದಿಸಿ ಆರಿಸಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ 1 ಗ್ಲಾಸ್ ಹಾಲನ್ನು, ಅದನ್ನು ಕೂಡ ಇದಕ್ಕೆ ನಾನಿಲ್ಲಿ ಸೇರಿಸಿಕೊಳ್ತಿದ್ದೇನೆ. ಇದು ಕುದಿಸಿ ಆರಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿರುವಂತಹ ಹಾಲು. 1 ಗ್ಲಾಸ್ ಹಾಲನ್ನು ಕೂಡ ಇದಕ್ಕೆ ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ. ನಂತರ ಇದಕ್ಕೆ ಚಾಕ್ಲೇಟ್ ಸಿರಪನ್ನು ನಾನಿಲ್ಲಿ ಹಾಕಿಕೊಳ್ತಿದ್ದೇನೆ. ಚಾಕ್ಲೇಟ್ ಸಿರಪನ್ನು ಸೇರಿಸಿಕೊಂಡಿದ್ದೇನೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಗೋಡಂಬಿಯನ್ನು ಹಾಕಿಕೊಳ್ತಿದ್ದೇನೆ. ಬಾಳೆಹಣ್ಣು, ಸಕ್ಕರೆ ಹಾಗೆಯೇ ಚಾಕ್ಲೇಟ್ ಸಿರಪ್, ಹಾಲು, ನಂತರ 1 ಟೇಬಲ್ ಸ್ಪೂನ್ನಷ್ಟು ಗೋಡಂಬಿ, ಇವಿಷ್ಟನ್ನು ಹಾಕಿ ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡಿಕೊಂಡಿದ್ದೇನೆ. ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕಿಕೊಳ್ತಿದ್ದೇನೆ. ನೋಡಿ, ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ನಂತರ ಅದೇ ಮಿಕ್ಸಿ ಜಾರಿಗೆ ಮತ್ತೆ ಉಳಿದ ಬಾಳೆಹಣ್ಣನ್ನು ಅದೇ ಥರ ಗ್ರೈಂಡ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸೇರಿಸಿಕೊಳ್ತಿದ್ದೇನೆ. ನಾನಿಲ್ಲಿ ಇದಕ್ಕೆ ಮಿಕ್ಸಿ ಜಾರಿಗೆ ಒಂದು ಲೋಟದಷ್ಟು ನೀರನ್ನು ಸೇರಿಸಿ ಅದಕ್ಕೆ ಹಾಕಿಕೊಳ್ತಿದ್ದೇನೆ. ಅದಕ್ಕೆ ಸೇರಿಸಿಕೊಳ್ಳುವ. ನಂತರ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ನಮ್ಮದು ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದು ತುಂಬ ತೆಳುವಾಗಿ ಮಾಡಿದರೆ ಚೆನ್ನಾಗಿರೋದಿಲ್ಲ, ಒಂದು ಸ್ವಲ್ಪ ತಿಕ್ಕಾಗಿದ್ರೇ ಚೆಂದ. ಇದು ಚಾಕ್ಲೇಟ್ ಹಾಗೂ ಬನಾನಾ ಹಾಕಿ ಮಾಡಿದಂತಹ ಸ್ಮೂದಿ ಸೂಪರಾಗಿ ರೆಡಿಯಾಗಿದೆ. ಇದು ತುಂಬಾ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ನಾವು ಬಾಳೆಹಣ್ಣು, ಹಾಲು, ಹಾಗೆಯೇ ಗೋಡಂಬಿ ಎಲ್ಲನೂ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಇದಕ್ಕೆ ನಾವು ಚಾಕ್ಲೇಟ್ ಸಿರಪನ್ನು ಹಾಕಿರೋದ್ರಿಂದ ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ. ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ ಆಗ್ತದೆ. ನೋಡಿ, ಈಗ ಇದನ್ನು ನಾನು ಗ್ಲಾಸಿಗೆ ಹಾಕಿಕೊಂಡಿದ್ದೇನೆ. ನಂತರ ಇದರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪನ್ನು ಹಾಕಿಕೊಂಡ್ರೆ ಸೂಪರಾಗಿರುವಂತಹ ಬನಾನಾ ಚಾಕ್ಲೇಟ್ ಮಿಲ್ಕ್ ಶೇಕ್ ತಿನ್ನಲಿಕ್ಕೆ ರೆಡಿ ಆಗ್ತದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಬನಾನಾ ಹಾಗೂ ಚಾಕ್ಲೇಟ್ ಸ್ಮೂದಿಯನ್ನು ಹೇಗೆ ಮಾಡೋದು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ, ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ. ಹಾಗೆಯೇ ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮತ್ತೊಂದು ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.